ಈಗ ರಾಜಧಾನಿ ಬೆಂಗಳೂರಿನ ಜನರಿಗೆ ಈಗ ಮತ್ತೊಂದು ದರ ಏರಿಕೆಯ ಶಾಕ್ ಬಂದಿದೆ. ಈಗ ಆಟೋ ದರ ಸರದಿ ಆಟೋ ಮೀಟರ್ ಬೆಲೆ 36 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಮಿನಿಮಮ್ ಆಟೋ ದರ ಇನ್ನು ಮುಂದೆಯಿಂದ 36 ರೂಪಾಯಿ ಇರುತ್ತೆ. 30 ಇತ್ತು, ಈಗ ಅದನ್ನು 36ಕ್ಕೆ ಏರಿಕೆ ಮಾಡಲಾಗಿದೆ. ಏರಿಕೆ ಮಾಡಿ ಆದೇಶ ಕೂಡ ಈಗ ಹೊರಬಿದ್ದಿರೋದು. ಆಗಸ್ಟ್ 1ರಿಂದ ಆಟೋ ಮೀಟರ್ ಬೆಲೆ ಏರಿಕೆ ಜಾರಿಯಾಗುತ್ತೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ರಿಂದ ಈ ಒಂದು ಆದೇಶ ಬಂದಿರೋದು. ಮುಂಚೆಲ್ಲ ಮಿನಿಮಮ್ ಓಡಾಡುವಂತಹ ಸಂದರ್ಭದಲ್ಲಿ 30 ರೂಪಾಯಿ ಮಿನಿಮಮ್ ಇತ್ತು, ಆದರೆ ಈಗ ಮಿನಿಮಮ್ ಮೀಟರ್ 36 ರೂಪಾಯಿಗೆ ಏರಿಕೆ ಆಗಿದೆ. 6 ರೂಪಾಯಿಯನ್ನು ಈಗ ಏರಿಸಲಾಗಿದೆ. ಆಗಸ್ಟ್ 1ರಿಂದ ಇದು ಜಾರಿಗೂ ಕೂಡ ಬರ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ಮತ್ತೊಂದು ಬರೆ ರಾಜಧಾನಿ ಜನರಿಗೆ ಬಿದ್ದಿರೋದು, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಸಿಲಿಕಾನ್ ಸಿಟಿಯಲ್ಲಿ ಆಟೋ ಮೀಟರ್ ದರ ಏರಿಕೆ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಆಗಿರ್ಲಿಲ್ಲ. ಸೊ ಆದಷ್ಟು ಬೇಗ ದರ ಏರಿಕೆ ಮಾಡಬೇಕು ಅನ್ನುವಂಥದ್ದು ಹಲವು ತಿಂಗಳುಗಳಿಂದ ಆಟೋ ಸಂಘಟನೆಯವರು ಮನವಿಯನ್ನ ಮಾಡ್ತಾನೆ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ಅವರು ಒಂದು ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಅಧಿಕೃತವಾಗಿ ಈಗ ಆದೇಶವನ್ನ ಪಾಸ್ ಮಾಡಿರುವಂತದ್ದು. ಅಂದ್ರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಮತ್ತೆ ಇದರ ಒಂದು ಬೆಂಗಳೂರು ನಗರ ಜಿಲ್ಲೆಯ ಒಂದು ಸುತ್ತೋಲೆ ಪಾಸ್ ಆಗಿರುವಂತದ್ದು. ಪ್ರತಿ ಕಿಲೋಮೀಟರ್ಗೆ ಅಂದ್ರೆ ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿರುವಂತದ್ದು. ಹಿಂದೆ 30 ರೂಪಾಯಿಯನ್ನ ತಗೊಳ್ಳಲಾಗ್ತಾ ಇತ್ತು. ಅದಾದ ಮೇಲೆ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಈ ಹಿಂದೆ 15 ರೂಪಾಯಿಯನ್ನ ತಗೊಳ್ತಾ ಇದ್ರು. ಜೊತೆಗೆ ನಿಮ್ಗೆ ಪ್ರತ್ಯೇಕವಾಗಿ ವೇಟಿಂಗ್ ಚಾರ್ಜ್ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ನಿಗದಿ ಮಾಡಿದ್ದಾರೆ. ಅಂದ್ರೆ ಲಗೇಜ್ ದರವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಮೊದಲ 20 kg ಉಚಿತ ಇದೆ, ಅದಾದ ಮೇಲೆ 10 ರೂಪಾಯಿ ಏರಿಕೆ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿಯಾಗಿ ದರ ಏರಿಕೆಯನ್ನ ಫಿಕ್ಸ್ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಟೋ ಚಾಲಕರು ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಅವರಿಗೆ ಇನ್ನ ಜಾಸ್ತಿ ದರ ಏರಿಕೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಇತ್ತು. ಸೊ ಯಾವ ರೀತಿಯಾಗಿ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ರಾಹುಲ್. ರೈಟ್ ಪ್ರಗತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.